ಪ್ರೇಕ್ಷಕರು ಕಾಯ್ದಿದ್ದಕ್ಕೆ ಧನ್ಯವಾದಗಳು. ನಮಗೆಲ್ಲ ಗೊತ್ತಾಗೋಯ್ತು. ನನ್ನ ಅಭಿಪ್ರಾಯ ತುಂಬಾ ಖುಷಿ ಆಗತ್ತಿಲ್ಲ ನನಗ. ಈ ವೇಳೆದಾಗ ನಾನು ಅಳ್ಬೇಕನ್ಸಾಗತೈತಿ. ಮುಂದೆ ಆ ಕಡೆ ಹುಲಿನ ಬಿಡ್ತೀವಿ, ಆ ಹುಲಿ ಹೆಂಗ ಗರ್ಜಿಸುತ್ತ ನೋಡ್ತಾ ಇರ್ರಿ. ಏನ್ ಮಾಡಕ್ ಬರಲ್ಲ, ನಮ್ಮ ಬಾಯಿನ ಇಂತ ಹೋದವು. ಫ್ಯಾಮಿಲಿ ನಿಜ ಹೇಳ್ತೀನಿ, ಈಗ ಇವ್ರದ್ದು ಮಾಡೋ ಮುಂದಾಗ ನಾಲ್ಕು ಇಸ್ಕೊಂಡು ನಿಂತಾಯಿ, ನಂದು ಬಂದಾಗ ಏನು ಟಾಸ್ಕ್ ಬರ್ತೈತಿ ಅನ್ನೋದು ಒಂದು ಸ್ವಲ್ಪ ನರ್ವಸ್ ಆಗತೈತಿ. ಆಯ್ತಾ ಯಾವುದು ಪ್ರಾಣಿ ಮಾಡ್ಬೇಕಂತೇಳಿ ಈ ನಮ್ಮ ಸಾಗರ ನಾನು ಬದಲಿ ಮಾಡ್ತಾರಂತ ಕಿವಿಯಾಗಿ ಹೇಳಿದ್ರಿ ಇಲ್ಲೇ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸುರಿವ ಮಳೆ ನಿಂತು ತಂಪಾಗಿದೆ, ಬರಿದಾದ ಭೂಮಿ ಮನೆ ಹಸಿರ. ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗರಿಂದ ನಮಸ್ಕಾರ ಅಂತ ಹೇಳ್ತಾ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಒಂದು ಗೇಮ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿವಿ. ಇದ್ರೊಳಗೆ ಒಂದು ಅಷ್ಟು ಚೀಟಿ ಅದಾವು. ಇಲ್ಲೇ 7 ಜನ ನಿಂತೀವಿ. ಅಂಡ್ ನೋಡ್ಕೋ ಇಲ್ರಿ ಭಾಳ ಅದಾವು. ಪ್ರತಿಯೊಬ್ಬರಿಗೆ ಎಷ್ಟೆಷ್ಟು ಬರ್ತಾವ ಗೊತ್ತಿಲ್ಲ. ಸೊ ಎಂಡ್ ತನಕ ಆಟ ಆಡ್ತೀವಿ. ಒಬ್ಬೊಬ್ಬರಿಗೆ 3 ಅಥವಾ 4 ಚೀಟಿ ಬರ್ಬೋದು ಅಂತ ನನ್ನ ಲೆಕ್ಕಕ್ಕೆ ಐತಿ. ಆ್ಯಂಡ್ ಇವಾಗ ಗೇಮ್ ಹೆಸರು ಏನಂದ್ರೆ ಓಪನ್ ಚೀಟ್ ಆ್ಯಂಡ್ ಚಾಲೆಂಜ್ ಅಂತ ಐತಿ. ಇದ್ರೊಳಗಡೆ ಒಂದಷ್ಟು ಟಾಸ್ಕ್ ಅದಾವೆ. ಆ ಟಾಸ್ಕ್ ಯಾರ್ಯಾರು ಫುಲ್ ನೀಟಾಗಿ ಕಂಪ್ಲೀಟ್ ಮಾಡ್ತಾರೆ ಅವ್ರಿಗೆ ಮುಂದೆ ನೀಟಾಗಿ ಮಾತಾಡ್ಸೋಣ. ಯಾರು ಕರೆಕ್ಟಾಗಿ ಮಾಡಂಗಿಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋಣ ಅಂತ. ನನಗೆ ಭಾಳ ಅಂದ್ರೆ ಇವ್ರ ಮೇಲೆ ಐತಿ, ಯಾಕಂದ್ರೆ ಸ್ವಲ್ಪ ಎಕ್ಸ್ಪರ್ಟ್ ಅದಾರೆ ಎಲ್ಲದ್ರಾಗೂ. ಸೊ ಗುರುಜಿ ಅವರು ವಿಡಿಯೋ ಲ್ಯಾಗ್ ಮಾಡಲಾರ್ದ ಡೈರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಇಲ್ಲೇ ಇದು ಬ್ಯಾಗ್ ಇರ್ತೈತಿ. ಆ್ಯಂಡ್ ಈ ಬ್ಯಾಗ್ದಾಗ ಒಂದಷ್ಟು ಚೀಟಿ ಅದಾವೆ. ಪ್ರತಿಯೊಬ್ಬೊಬ್ರು ಬರ್ಬೇಕಾದ್ರೊಳಗೆ ಚೀಟಿ ಒಳಗೆ ಏನೇನು ಟಾಸ್ಕ್ ಇರ್ತೈತಿ ಅದನ್ನು ಕಂಪ್ಲೀಟ್ ಮಾಡಬೇಕು. ಇದಿಷ್ಟ ಬ್ಲಾಗ್ ಇವತ್ತಿಂದ. ಆ್ಯಂಡ್ ಈ ಬ್ಲಾಗ್ ಭಾಳ ನೀಟಾಗಿ ಬರಬೇಕು, ಚಕ್ಕವಾಗಿ ಬರಬೇಕಂತ ಎಲ್ಲ ಹುಡುಗರು ಬಂದಾರ. ಸೊ ಫ್ಯಾಮಿಲಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋಣ ಅಂತ ನಮ್ಮ ಹೇಮಂತ್ ಅಣ್ಣವ್ರು ಹೇಳಿದ್ರು. ಸೊ ಎಕ್ಸಾಂಪಲ್ ಏನು ಕೊಡಕತ್ತೀವಿ ಅಂದ್ರೆ, ಸೊ ಅದು ಗಿಡ ಒಂದು ಏನಾದರೂ ಅದ್ರ ಬಗ್ಗೆ ಹೇಳೋದು. ಒಟ್ಟು ಇದೇ ಥರನ ಲಿಟ್ರಲಿ ಐತಿ. ಚೀಟಿ ಓಪನ್ ಮಾಡ್ಬೇಕು, ಅದ್ರೊಳಗೆ ಏನು ಟಾಸ್ಕ್ ಇರ್ತೈತೆ ಮಾಡ್ಬೇಕು, ಅದು ಬಿಟ್ಟರೆ ಮತ್ತೇನಿಲ್ಲ. ಸೊ ಇವಾಗ ಫಸ್ಟ್ ನಮ್ಮ ಹೇಮಂತ್ ಅಣ್ಣ ಬರ್ತಾರೆ, ಒಂದು ಚೀಟಿ ತೊಗೊಂತಾರೆ. ಒಂದು ತೋರಿ ಮತ್ತು ಬಾತ್ ಹೋಗ್ಬಿಡ್ರಿ. ಕನ್ನಡ 5 ಫೋನು ವಿತ್ ಹೆಸರು ಕಂಪ್ನಿ ನೇಮ್ ಹೇಳ್ಬೇಕಂತ. ಫಸ್ಟ್ನೇದಾಗಿ ಐಫೋನ್ ಒಳಗೆ ಐಫೋನ್ 17 Pro, ಸ್ಯಾಮ್ಸಂಗ್ ಒಳಗೆ ಸ್ಯಾಮ್ಸಂಗ್ S25 Ultra, ವಿವೋ ಒಳಗೆ ವಿವೋ 300 FE, ಮತ್ತು ಮೋಟ್ರೋಲಾ ಎಡ್ಜ್ 60, ಮೋಟ್ರೋಲಾ 60 ಫ್ಯೂಸನ್, ರೆಡ್ಮಿ Note 8 5 ಅದು. ಸೊ ಫ್ಯಾಮಿಲಿ ಒಂದೇದು ಹೇಮಂತನ ಕಂಪ್ಲೀಟ್ ಮಾಡಿದ್ರು. ಆ ಚೀಟಿ ನಿಮ್ಮ ಬೊಕ್ಕನಲ್ಲಿ ಇಟ್ಕೋರಿ. ನೆಕ್ಸ್ಟ್ ನಮ್ಮ ಕಾರ್ತಿಕ್ ಅವರು, ಅವ್ರಿಗೆ ಏನು ಬರ್ತೈತಿ ನೋಡೋಣ ಅಂತ. ಟಾಪಿಕ್ ನನಗೇನು ಬರುತ್ತಂದ್ರೆ, ನೀನೇ ನೆಕ್ಸ್ಟ್ ಚೀಟಿ ತೆಗೆದು ಗ್ರೂಪಲ್ಲಿ ಒಬ್ಬರಿಗೆ ಟೇಕ್ ಕೊಡು. ನೀನೇ ನೆಕ್ಸ್ಟ್ ಚೀಟಿ ತೆಗೆದು ಗ್ರೂಪಲ್ಲಿ ಒಬ್ಬರಿಗೆ ಟಾಸ್ಕ್ ಕೊಡು. ಇನ್ನೊಂದು ಚೀಟಿ ತೆಗಿಬೇಕು ಅವ್ರು, ತೆಗೆದು ಬೇರೆದವ್ರಿಗೆ ಟಾಸ್ಕ್ ಕೊಡ್ಬೇಕು. ಅವ್ರು ಏನಾರು ಟಾಸ್ಕ್ ಕೊಡಿದ್ರು ಆ ಚೀಟಿ ಒಳಗೆ ಏನು ಟಾಸ್ಕ್ ಬಂದಿರ್ತೈತೆ ಅದು ಹೇಳ್ಬೇಕು. ಹೌದ್ರಿ, ನಿಮ್ಗೆ ಇಷ್ಟ ಬಂದ್ರೆ ಒಬ್ಬರಿಗೆ. ಸರಿ. 5 ಬೈಕ್ ಹೆಸರು ಹೇಳಿಸು ಪ್ರಜ್ವಲ್ ಮೇಸ್ತ್ರಿ ಕಡೆಯಿಂದ. ಖಂಡಿತವಾಗಿ ಇದರಲ್ಲಿ ಏನೊಂದು ಸಮಸ್ಯೆವಿದೆ. ಪ್ರೇಕ್ಷಕರು ಕಾಯ್ದಿದ್ದಕ್ಕೆ ಧನ್ಯವಾದಗಳು. ಇವಾಗ ನಾವು ಹೇಳುತ್ತಿರುವ 5 ಬಜಾಜ್ ಕಂಪ್ನಿ ಮತ್ತು ಬೈಕ್ ಹೆಸರು: ಬಜಾಜ್ ಪಲ್ಸರ್ NS 200, ಹೋಂಡಾ ಆ್ಯಕ್ಟಿವಾ, ಹೀರೋ ಸ್ಪ್ಲೆಂಡರ್, ಕವಾಸಕಿ ನಿಂಜಾ, ಸುಜುಕಿ ಹ್ಯಾಬುಸಾ. ಅದು ಮಾಡ್ರಿ, 5 ಆದ್ರಿ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಹಬ್ಬ ಲಾಟ್ರಿ. ಸೊ ನೆಕ್ಸ್ಟ್ ವಿನು, ನಾವು ಗೊತ್ತು ಈ ಟಾಸ್ಕ್ ಬೇರೆ ಅವರಿಗೆ ಟ್ರಾನ್ಸ್ಫರ್ ಮಾಡು. 25 ಅಪ್ಸ್ ಆ್ಯಂಡ್ ಡೌನ್ಸ್. ಲಕ್ಕಿ ರೀ, ನನಗೊಬ್ಬನಿಗೆ ಲಕ್ಕಿ ಇದೆ ಅನ್ಸಕತ್ತೈತಿ. ಇಲ್ಲಿ ಇಂದು ಹೊಂಟಾರ ನಮ್ಮ ಸಾಗರ್ ಅಣ್ಣವ್ರು. ಯಾರಿಗೆ ಕೊಡ್ಬೇಕಂತ ಯೋಚನೆ ಮಾಡಮ್ಮ. ಅಣ್ಣ ನಾವು ಸಾಗರ್ ಅವ್ರನ್ನ ಚೂಸ್ ಮಾಡಾಕತ್ತೀವಣ್ಣ. ಮುಗೀತು, ಹೇಳಿನ ಮ್ಯಾಗ ಮಾಡ್ಬೇಕು ಟಾಸ್ಕ್. ನಿಮ್ಮ ಅಭಿಪ್ರಾಯ ಹೇಳ್ರಿ. ನನ್ನ ಅಭಿಪ್ರಾಯ ತುಂಬಾ ಖುಷಿ ಆಗತ್ತಿಲ್ಲ ನನಗ. ಈ ವೇಳೆದಾಗ ನಾನು ಅಳ್ಬೇಕನ್ಸಾಗತೈತಿ. ಅಂದ್ರೆ ಅಳಲ್ಲ, ಹಿಡ್ತೀನಿ. ಏನ್ ಮಾಡಕ್ ಬರಲ್ಲ, ನಮ್ಮ ಬಾಯಿನ ಇಂತ ಹೋದವು. ಹೌದು ಗಾಯ್ಸ್, ಹಿಡಿಬೇಕ್ರಿ. ನನ್ನ ಬ್ಲಾಗ್ ಸಂಬಂಧ ಹಿಡಿ. 1 2 ತುರಿ ಬಿಟ್ಬಿಡ್ರಿ. 4 5 ಸೊ ಫ್ಯಾಮಿಲಿ ಟಾಸ್ಕ್ ಒಬ್ಬರಿಗೆ ಬಂದಿತ್ತು, ಇನ್ನೊಬ್ಬರು ಪನಿಷ್ಮೆಂಟ್ ತೊಗೊಂಡ್ರು. ಸೊ ಅದು ಟಾಸ್ಕ್ ಏನಿತ್ತಂದ್ರೆ 25 ಸಿಟಪ್ಸ್ ಬೇರೆದವ್ರಿಗೆ ಟಾಸ್ಕ್ ಕೊಡೋದಿತ್ತು. ನಮ್ಮ ವಿನೋವ್ರ ಸಾಗರ್ ಅವ್ರಿಗೆ ಕೊಟ್ಟರೆ. ಸೊ ನೆಕ್ಸ್ಟ್ ನಾನು ಅಲ್ಲಿ ಹೋಗ್ತೀನಿ, ಕ್ಯಾಮ್ರಾ ನೀಟಾಗಿ ಆ್ಯಂಗಲ್ ಹಿಡಿಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಬಂದಿದ್ದೆ. ಇವಾಗ ಮತ್ತೆ ವಾಪಸ್ ನಮ್ಮ ಸ್ಟ್ಯಾಂಡಿಗೆ ಸೆಟ್ ಮಾಡಿ ಹೋಗ್ತೇನೆ. ಸೊ ಫ್ಯಾಮಿಲಿ ಇವಾಗ ಮತ್ತೆ ವಾಪಸ್ ಸ್ಟಾರ್ಟ್ ಮಾಡ್ತೀವಿ. ಯಾರಿಗೆ ಐತೆ ಅಂದ್ರೆ ನೆಕ್ಸ್ಟ್ ಟಾಸ್ಕ್ ನಮ್ಮ ಸಾಗರನಾಗ ಐತಿ. ಇಷ್ಟೊತ್ತನ ಪಾಪ ಅವರು 25 ಬಸ್ಗೆ ಹೇಳ್ದಾರ. ಅದು ನಮ್ಗೇನು ಕನಿಕರ ಇಲ್ಲರಿ, ದೋಸ್ತಿ ಒಳಗೆ ಏನು ಕನಿಕರ ಅನ್ನೋದು ಇಲ್ಲ. ಸೊ ಸ್ಟಾರ್ಟ್ ಮಾಡಿಸ್ಬಿಡ್ತೀನಿ ಅಂತ. ನಿನ್ನ ಒಂದು ಕೆಟ್ಟ ನೆನಪು ಹೇಳು. ಕೆಟ್ಟ ನೆನಪಂತ್ರಿ ಯಾವ ಹೇಳ್ಬಿಡ್ರಿ ನಮ್ದ್ರಾಗ. ಈಗ ಬಿಟ್ಟೆ ಅವಶ್ಯ ಹೇಳ್ದಲ್ಲ. ಅದು ಕೆಟ್ಟ ನೆನಪು ಆಗಲ್ರಿ, ಕೆಟ್ಟ ಅನುಭವ ಅದು.
ಫ್ಯಾಮಿಲಿ ನಿಜ ಹೇಳ್ತೀನಿ, ಈಗ ಇವ್ರದ್ದು ಮಾಡೋ ಮುಂದಾಗ ಹಲ್ಕು ಇಸ್ಕೊಂಡು ನಿಂತಾಯಿ, ನಂದು ಬಂದಾಗ ಏನು ಟಾಸ್ಕ್ ಬರ್ತೈತಿ ಅನ್ನೋದು ಒಂದು ಸ್ವಲ್ಪ ನರ್ವಸ್ ಆಗತೈತಿ. ನಾವು ಬಂದರೂ ನಾವು ಫೇಸ್ ಮಾಡ್ತೀವಿ. ಫ್ಯಾಮಿಲಿದು ಭಾಳ ದೊಡ್ಡ ಟಾಸ್ಕ್ ಬಂದ್ಬಿಡೋದು ನನಗೆ. ಏನೈತೆ ಅಂದ್ರೆ ಒಂದು ಪ್ರಾಣಿಯ ಸದ್ದು ಮಾಡಿ ತೋರಿಸಂದಾರ. ಸೊ ಫ್ಯಾಮಿಲಿ ನೆಕ್ಸ್ಟ್ ಈಗ ನಾನು ಕತ್ತಿ ಕರ್ಬು ಮಾಡ್ತೀನಿ. ಸೊ ಚಾಲೆಂಜ್ ಕಂಪ್ಲೀಟ್ ಆಗ್ತೀರಿ. ನೆಕ್ಸ್ಟ್ ಹೋಗಮ್ಮ. ಹಿಂಗೆ ಸೌಂಡ್ ಮಾಡ್ತೀರಿ. ಅದು ಕತ್ತಿ ಕರ್ಬೋದು ಯಾರಿಗಾರ ಗೊತ್ತಿತ್ತು ಅಂದ್ರೆ ಇದನ್ನ ನಾ ಮಾಡಿದ್ದು ಕರೆಕ್ಟ್ ಐತೋ ಇಲ್ಲ. ಸೊ ಫ್ಯಾಮಿಲಿ ನಾನು ಈಗ ಬೆಕ್ಕಿನ ಮಾಡಕತ್ತೀನಿ. ಎಲ್ಲರೂ ಭಯಕತ್ತಾರೆ ಇವ್ರು ಮಾಡು ಅಂತೇಳಿ. ಆಗ ಕತ್ತಿ ಕರ್ಬೋದು ಎಷ್ಟು ಚಂದ ಮಾಡಿದ ಅಂತೇಳಿ ಯಾರು ಓನ್ಲಿಲ್ಲ ಇವ್ರು. ಆಗ ಬೆಕ್ಕಿನ ಮಾಡಕತ್ತೀನಿ. ಅದು ಸೌಂಡ್ ಮಾಡಲ್ರಿ, ಹೆಂಗೆ ಮಾಡ್ತಿ ಹೇಳ್ರಿ, ಮಾಡ್ತೀನಿ. ಇಲ್ಲ ನನಗೆ ಅದು ಫೇವ್ರೇಟ್ ಅದ. ಸೊ ಇವಾಗ ಬೆಕ್ಕಿನ ಮಾಡಕತ್ತೀನಿ ರೀ ಫ್ಯಾಮಿಲಿ. ಫ್ಯಾಮಿಲಿ ನಂದು ಇಲ್ಲಿಗೆ ಟಾಸ್ಕ್ ಕಂಪ್ಲೀಟ್ ಆಗೈತಿ. ಸೊ ಇಷ್ಟೊತ್ತನ ನಕಲಿ ಮಾಡಿ ಸಾಕು, ಬೆಕ್ಕಿನ ಮಾಡಿ ತೋರಿಸಿದೆ. ನೆಕ್ಸ್ಟ್ ನಮ್ಮ ಪಜ್ಜು ಅಣ್ಣನ ಬರ್ತೈತಿ. ಹೋಗ್ಬರ್ರಿ. ಸೊ ಫ್ಯಾಮಿಲಿ ಈಗ ನಮ್ಮ ಪ್ರಜ್ವಲ್ ಅಣ್ಣವ್ರು ರಿಮೂವ್ ಮಾಡಕತ್ತಾರ ಕಾರ್ಡ್. ಈ ರೌಂಡ್ ಫ್ಯಾಮಿಲಿನಿಗೆ ಈ ರೌಂಡ್ದಾಗ ಯಾವುದೂ ಟಾಸ್ಕ್ ಇಲ್ಲ. ಸೊ ನೆಕ್ಸ್ಟ್ ಡೈರೆಕ್ಟ್ ನಮ್ಮ ಪ್ರೇಮ್ ಅವ್ರು ಇವರಿಗೆ ಏನು ಬಂದಿತ್ತಂದ್ರೆ ಈ ರೌಂಡ್ ಸೇಫ್, ಯಾವುದೇ ಟಾಸ್ಕ್ ಇಲ್ಲ. ಕಂಗ್ರ್ಯಾಚುಲೇಷನ್ಸ್ ಅಂತ ಇತ್ತು. ಸೊ ಕಂಗ್ರ್ಯಾಚುಲೇಷನ್ ಯಾವುದೇ ಇವರಿಗೆ ಯಾವುದೇ ರೀತಿಯ ಒಂದು ಟಾಸ್ಕ್ ಅದು ಏನೂ ಇಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್. ಸಂಖ್ಯೆಗಳನ್ನು 1 ರಿಂದ 50ರವರೆಗೆ ಹೇಳಿ. ಒನ್ ಟ್ವಿಸ್ಟ್ ನೀನು ಬೇಡ, ಮುಂದೆ ಇರುವವರಿಂದ ಹೇಳಿಸು. ಸೊ ಫ್ಯಾಮಿಲಿ ನಮ್ಮ ಪ್ರೇಮ್ ಕುಮಾರ್ ಅವರಿಗೆ ಒಂದು ಒಳ್ಳೆ ಟ್ವಿಸ್ಟ್ ಬಂದೈತೆ. ಅದೇನಂದ್ರೆ ಬೆಸ ಸಂಖ್ಯೆ 1 ರಿಂದ 50ರವರೆಗೆ ಹೇಳು. ಆಮೇಲೆ ಟ್ವಿಸ್ಟ್ ಐತಿ, ನೀನು ಬೇಡ ಮುಂದೆ ಬರೋರಿಗೆ ಹೇಳು. ಮುಂದೆ ಬರೋರು ಅಲ್ಲದಾರ. ಈ ಟಾಸ್ಕ್ ಮಾಡಬೇಕು, ನೆಕ್ಸ್ಟ್ ಟಾಸ್ಕ್ನ ಅವ್ರು ಕ್ಲಿಯರ್ ಮಾಡಬೇಕು. ಸರಿ ಇವ್ರದ್ದು ಚೀಟಿ ಅದು ಏನೈತೆ ಓದ್ರಿ. ಬಸ್ ಸಂಖ್ಯೆ 1 1 3 5 7 9 11 13 15 17 18 19 20 21 22 23 24 25 ಫ್ಯಾಮಿಲಿ ಕಂಪ್ಲೀಟ್ ಮಾಡಿದ್ರೆ ನಾ 50 ಅಂದಿದ್ರು ವಾಪಸ್ ಹೇಳಿಸಿದೆ. ಯಾಕಂದ್ರೆ 50 ಬೆಸ ಸಂಖ್ಯೆ ಆಗಲ್ಲ, ಸರಿ ಸಂಖ್ಯೆ ಆಗುತ್ತೆ. ಸೊ ಅವ್ರದ್ದು ನೆಕ್ಸ್ಟ್ ಈಗ ಮತ್ತೆ ಅವರಿಗೆ ಐತಿ, ಹೋಗ್ತಾರ ಚೆಕ್ ಮಾಡ್ತಾರ. ನೆಕ್ಸ್ಟ್ ಏನೈತಿ ನೋಡ್ತೀರಿ. ಹಾಂ, ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಇವತ್ತು ನಾವು ಇಲ್ಕಲ್ನ ಗದಿಗೆ ಒಂದು ಮಠದಲ್ಲಿದ್ದೀವಿ. ಸೊ ಈ ಒಂದು ಗದಿಗೆ ಮಠ ತುಂಬಾ ಫೇಮಸ್ ಆಗಿದೆ. ಅದಷ್ಟೇ ಅಲ್ಲದೆ ಮುಂದಿನ ತಿಂಗಳು ಈ ಒಂದು ಗದಿಗೆ ಒಂದು ಜಾತ್ರೆ ಕೂಡ ಬರ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷ ಈ ಒಂದು ಜಾತ್ರೆ ತುಂಬ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ. ಸೊ ಇದಕ್ಕೋಸ್ಕರ ಎಲ್ಲ ಇಲ್ಕಲ್ ಜನತೆಗೂ ಕೂಡ ಎಲ್ಲ ಸಹಕಾರ ಆಗ್ತಾ ಇದ್ದಾರೆ. ಸೊ ಯಾರು ಈ ಒಂದು ಜಾತ್ರೆನ ಮಿಸ್ ಮಾಡ್ಕೋಬೇಡಿ. ಮುಂದಿನ ತಿಂಗಳು ಇದೆ, ಬಂದು ಈ ಒಂದು ಜಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಿ. ಇಲ್ಲಿಗೆ ಈ ಒಂದು ಕಾರ್ಯಕ್ರಮ ಮುಗಿಸ್ತಿದ್ದೀವಿ. ನಾನು ನಿಮ್ಮ HK ಹೇಮಂತ್ ಕುಮಾರ್, ಇಲ್ಕಲ್ಲಿಂದ. ಕ್ಷಮಿಸಿ, ಕಾರ್ಯಕ್ರಮದಲ್ಲಿ ಸಣ್ಣ ಅಡಚಣೆಯಾಗಿದೆ. ಈ ಜಾತ್ರೆ ಬಗ್ಗೆ ಅಷ್ಟೇ ಅಲ್ಲ, ಈ ಊರಿನ ಜನರ ಬಗ್ಗೆ ಕೂಡ ಹೇಳಬೇಕು. ಈ ಊರಿನ ಜನರು ಇಲ್ಲೇ ಇದ್ದಾರಲ್ಲ, ಇವ್ರ ಥರ ಅಂತೂ ಇರೋದಿಲ್ಲ. ಸೊ ಸ್ವಲ್ಪ ಡಿಫ್ರೆಂಟಾಗಿ, ಸ್ವಲ್ಪ ನಾಜೂಕಾಗಿ, ಶ್ರದ್ಧೆಯಿಂದ, ವಿದ್ಯೆಯಿಂದ, ಬುದ್ಧಿಯಿಂದ ಇರ್ತಾರೆ. ಸೊ ಇವರೆಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದಾರೆ ಅಂತ ಹೇಳಕ್ಕೆ ಬಂದೆ. ಸೊ ಇಲ್ಲಿಗೆ ಈ ಒಂದು ಕಾರ್ಯಕ್ರಮ ಮುಗಿಸ್ತಿದೆ. ಮತ್ತು ನಿಮ್ಮ ಭೇಟಿ ನಾಳೆ ಸಾಯಂಕಾಲ. ಜೈ ಹಿಂದ್. ಸೊ ಫ್ಯಾಮಿಲಿ ಇಲ್ಲಿಗೆ ನಮ್ಮ ಹೇಮಂತ್ ಅಣ್ಣಂದ ನ್ಯೂಸ್ ರಿಪೋರ್ಟರ್ ಕಾರ್ಯಕ್ರಮ ಮುಗೀತು. ಆ್ಯಂಡ್ ನ್ಯೂಸ್ ರಿಪೋರ್ಟರ್ ಚಲೋ ಇಲ್ರಿ, ಯಾಕಂದ್ರೆ ಕರೆಕ್ಟಾಗಿ ಮಾಡಕ್ಕೆ ಬರಲಿಲ್ಲ ಅವ್ರಿಗೆ. ಇರಲಿ, ನಾವು ಹೊಟ್ಟೆ ಹಾಕೊಂತೀವಿ. ನಿಮ್ಮ ಹೊಗಳಿದ್ ನೋಡ್ರಿ. ಇಲ್ಲ ಹೊಗಳಿರಿ, ನೀವು ನಂಗೆ ಗೊತ್ತೈತಿ. ಹೊಗಳಿಲ್ರಿ, ಅವ್ರೆಲ್ಲರಿಗೂ ಹೊಗಳಿವ್ರಿ ಇಲ್ಲಿ ಇಂಥವ್ರಿಗೆ. ಸೊ ಅವ್ರು ಚಲೋ ಇಲ್ರಿ, ನ್ಯೂಸ್ ರಿಪೋರ್ಟರ್ ಕ್ಯಾನ್ಸಲ್. ಅವ್ರ ಪೇಮೆಂಟ್ ಎಲ್ಲ ಕಟ್ ಮಾಡ್ತೀವಿ ನಾವು. ಅವ್ರಿಗೆ ಅದಕ್ಕೆ ಕಳಿಸ್ತೀವಿ, ಮನೆ ಕಳಿಸ್ತೀವಿ. ಈಗ ನೆಕ್ಸ್ಟ್ ನಮ್ಮ ಕಾರ್ತಿಕ್ ಅವ್ರು ಏನು ಮಾಡ್ತಾರೆ ನೋಡೋಣ. ಏನು ಬಂದೈತೆ ಗೊತ್ತಿಲ್ರಿ, ಆದ್ರೆ A to Z ವರೆಗೆ ಅಲ್ಫಾಬೆಟ್ ವೇಗವಾಗಿ ಹೇಳು. ABCDEFGHIJK LMNOPQ RST UVWXYZ. ಏನಾದ್ರು ಕರೆಕ್ಟಾಗಿ ಹೇಳಕ್ ಬರೋಲ್ರಿ ಅವ್ರು. ಶಾಲಿಗೆ ಹೇಳ್ತಾರ ಅವ್ರು. ಅವೆಲ್ಲ ಮರ್ತಾವ್ರಿ. ಅವೆಲ್ಲ 8 ವರ್ಷದಿಂದ ಇಲ್ಲಿ ನೆನಪಿರ್ತಾವನು. ಮೆಸೇಜ್ ಮಾಡೋದ್ಲಿ ನೆನಪಾಕವ್ರಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಅದು ಕೀಬೋರ್ಡ್ ಇರ್ತೀರಿ ಅಲ್ಲಿ, ಇರ್ತಾವ್ರಿ. ಸೊ ಫ್ಯಾಮಿಲಿ ನಮ್ಮ ಡಿ ವಿನೋರ್ ಏನೋ ಗುಲ್ಗ್ಯಾಡ್ಸ್ ತೆಗಿಯಕತ್ತಾರ. ಅವ್ರಿಗೆ ಎಷ್ಟು ಲಕ್ ಐತಿ, ಆಗಳೇನು ಏನೂ ಹೇಳಿಲ್ಲ, ಅವ್ರು ಟಾಸ್ಕ್ ಮಾಡಿಲ್ಲ. ಎರಡು ಬಂದು ಅಂತ ಈ ಸಲನು. ಇವಾಗ ಅದ್ರ ಒಂದ ತೋರಿ ಸಾಕು. ಅವ್ರಿಗೆ ಏನು ಬಂದೈತಿ ಅಂದ್ರೆ ನೋಡೋಣ ಫ್ರೆಂಡ್ಸ್, ನೀನು ಈ ರೌಂಡಲ್ಲಿ ಟಾಸ್ಕ್ ಇಲ್ಲ, ಮುಂದಿನ ರೌಂಡಲ್ಲಿ 2 ಚೀಟಿ ತೆಗಿಬೇಕು. ಫ್ರೆಂಡ್ಸ್ ಇದೇನೋ ಒಂದು ಮುಂದೆ ದೊಡ್ಡದಾಗತೈತಿ, ಗೊತ್ತಿಲ್ಲ. ಈ ರೌಂಡ್ದಾಗ ನಮ್ಮ ಡಿ ವಿನೋರಿಗೆ ಏನೋ ಟಾಸ್ಕ್ ಬಂದಿಲ್ಲ. ನೆಕ್ಸ್ಟ್ ಟಾಸ್ಕ್ದಾಗ 2 ಚೀಟಿ ತೆಗಿಬೇಕಂತ ಬಂದೈತಿ. ಸೊ ನೆಕ್ಸ್ಟ್ ಈಗ ನಮ್ಮ ಟೈಗರ್ ಸಾಗರ್ ಅವ್ರಿಗೆ ಕಳ್ಸಾಕತ್ತೀವಿ. ಟೈಗರ್ ಅಂದ್ರೆ ಸಾಗರ್ ಎರಡು ತೆಗಿದೆ, ಒಂದು ತೆಗಿದೆ, ಒಂದ ಇಲ್ರಿ ಒಂದು ಬಂದ್ಗಳೇನು ನಂದು ಇದೀವ ಸ್ವಲ್ಪ ಚುಕ್ ಅಂತೈತಿ. ಯಾಕಂದ್ರೆ ಗ್ರೂಪಲ್ಲಿ ಇರೋರಿಗೆ
ಒಬ್ಬರಿಗೆ ಹೊಸದಾಗಿ ನಿಕ್ ನೇಮ್ ಕೊಡುವಂತ ಇವ್ರಿಗೆ ಟಾಸ್ಕ್ ಬಂದೈತಿ. ಸೊ ಫ್ಯಾಮ್ಲಿ ಇವ್ರು ಬಂದ್ಮೇಲೆ ನನಗೆ ಒಳಗೆ ಬುಕ್ ಅನ್ನೋಕೆ ಸ್ಟಾರ್ಟ್ ಆಕೈತಿ. ಯಾಕಂದ್ರೆ ನೆಕ್ಸ್ಟ್ ಟಾಸ್ಕ್ ನಾವು ಇರ್ತೀವಿ ಅನ್ನೋ ಮೇಲೆ ಏನು ಬರ್ತೈತಿ ಏನಿಲ್ಲ ಅಂತ ಸ್ವಲ್ಪ ನರ್ವಸ್ ಫೀಲ್ ಆಗ್ತೈತಿ. ಸೊ ನಮ್ಮ ಟೈಗರ್ ಅವ್ರಿಗೆ ಏನು ಬಂದೈತೆ ಅಂದ್ರೆ ಈ ನಿಂತಂಥ 7 ಜನರಲ್ಲಾಗ ಒಬ್ಬರಿಗೆ ನಿಕ್ ನೇಮ್ ಕೊಡ್ಬೇಕಂತ ಬಂದೈತಿ. ಇವ್ರು ಯಾರಿಗೆ ಏನು ಕೊಡ್ತಾರೆ ನೋಡೋಣ. ಹೋರಿ ಮುಂದೆ ರೀ ಆ ಕಡೆ ನಿಂತು ಯಾರಂತ ನೋಡ್ರಿ, ವಿಚಾರ ಮಾಡಿರಿ ಯಾರಿಗೆ ಹೆಂಗೆ ಕೊಡ್ತೀರಿ. ನನಗೆ ಗೊತ್ತೈತಿ ಇವ್ರಿಬ್ಬರಾಗ ಒಟ್ಟು ಯಾರಿಗ ಒಬ್ಬರು ಹೆಣ ಎತ್ತಾರೆ ಅವ್ರಿಗೆ ಗೊತ್ತೈತಿ ನನಗೆ. ಗೊತ್ತಿತ್ತು ಹೆಸರು ಹಿಡಿತೇನೆ ನನಗೆ ಮೊದಲೇ ಗೊತ್ತಿತ್ತು. ಬಿಡು ಮತ್ತೇನೈತಿ. ನಾ ಕಾರ್ತಿಕ್ ಅವ್ರಿಗೆ ಕತ್ತು ಅಂತ ಕರಿತೀನಿ. ಕತ್ತು 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 ಕಾರ್ತು ಎರಡು ಬರ್ತಾವಲ್ರಿ. ಕತ್ತು ಅಂದ್ರೆ ಸ್ವೀಟ್ ನೇಮ್ ರೀ ಅದು. ಓ ಓಕೆ. ಕತ್ತು ಅಂದ್ರೆ ಥ್ಯಾಂಕ್ ಅವ್ರ ಮನ್ಸಿನ ಮಾತ್ರ ಈಗ ನೆಕ್ಸ್ಟ್ ಮೀಮ್ದ ಬರ್ತೈತಿ ನೋಡ್ತೀರಿ. ಟ್ಯಾಂಕ್ ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಸೊ ಫ್ಯಾಮ್ಲಿ ನಮ್ಮ ಅಣ್ಣಂದು ಮುಗೀತ ಟೈಗರ್ ಅವ್ರದ್ದು. ನೆಕ್ಸ್ಟ್ ನಾವು ಸಣ್ಣ ನೋಡ್ರಿ ಈಗ ಹೊಂಟೀವಿ ಇನ್ನು ಮುಂದೆ ಹೆಜ್ಜೆಡಾಗ ನೋಡಮ್ಮ ನನಗೆ ಏನು ಬರ್ತೇಳಿ ಯಾವಪ್ಪ. ಈ ರೌಂಡ್ನಲ್ಲಿ ನೀನು ನಿನ್ನ ಬಗ್ಗೆ 2 ನಿಮಿಷ ಸೆಲ್ಫ್ ಇಂಟ್ರೊಡಕ್ಷನ್ ಕೊಡು. ಸೊ ನನ್ನ ಬಗ್ಗೆ ನಾನು ಹೇಳ್ಕೊಳೋದು ಬಿಟ್ಟಿದ್ದ 5th ಇದ್ದಾಗ ನಾನು ಹೇಳಿದ್ದೆ ಮೈ ಸೆಲ್ಫ್ ಅಭಿಷೇಕ್ ಸಜ್ಜನ್ ಹಂಗೆ ಹಿಂಗೆ ಅಂತ. ಸೊ ಇವಾಗ ಹೇಳಾರ್ದ ಭಾಳ ವರ್ಷ ಐತಿ. ಆ್ಯಂಡ್ ಲಾಸ್ಟ್ ಇಯರ್ ನಾನು ಬೆಂಗಳೂರಿಗೆ ಇಂಟರ್ವ್ಯೂ ಕೊಡೋಕೆ ಹೋದಾಗ ಅಲ್ಲಿ ಹೇಳಿದ್ದೆ. ಇಂಟ್ರೊಡಕ್ಷನ್ ಅಂತ ಏನು ಹೇಳ್ಬೇಕನ್ನೋದು ಗೊತ್ತಾಗತ್ತಿಲ್ಲ. ಸೊ ನನ್ನ ಹೆಸರು ಅಭಿಷೇಕ್ ಸಜ್ಜನ್ ಅಂತ. ನಾ ಒಂದು ಟೈಮ್ದಾಗ ಯಶ್ ಅವ್ರ ಡೈಲಾಗ್ ಇದೆ, ನಮ್ಮನ್ನು ಯಾರೂ ಇಲ್ಲಿ ಹೀರೋಗಳನ್ನ ಹುಟ್ಟಾಕಲ್ಲ, ನಮಗೆ ನಾವೇ ಹೀರೋ ಆಗ್ಬೇಕನ್ನೋದು. ಸೊ ಅದಕ್ಕೆ ನನ್ನ ಹೆಸರು ಬಾಜು ಒಂದು ಒಳ್ಳೆ ಹುಡುಗ ಅಂತ ನನಗೆ ನಾನೇ ಸೇರ್ಕೊಂಡೀನಿ. ಹಂಗಂತೇನು ಒಳ್ಳೆ ಹುಡುಗ ಅಲ್ರಿ. ಸೊ ಇವಾಗ ಡಿಗ್ರಿ ಕಂಪ್ಲೀಟ್ ಆಗೈತಿ. ಆ್ಯಂಡ್ ಎಲ್ಲಿ ಇನ್ನೊಬ್ರ ಕೈ ಕೆಳಗೆ ದುಡಿಯೋಕೆ ನನಗೆ ಇಷ್ಟ ಇಲ್ಲ. ಸೊ ಡೈರೆಕ್ಟಾಗಿ ನಮ್ಮ ಪಪ್ಪನ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡಕತ್ತೀನಿ. ಆ್ಯಂಡ್ ಅದೇನಂದ್ರೆ ಮನೆ ಹಾಲು ಮಾರ್ತೀವಿ. ಕರೆಕ್ಟಾಗಿ ಹೇಳ್ಬೇಕಂದ್ರೆ ಮನೆ ಹಾಲು ಮಾರೋದಂತ ಹೆಂಗೆ ಹೇಳ್ಬೇಕಂದ್ರೆ ಈಗ ಸೊ ಪ್ರತಿಯೊಬ್ಬರ ಮನೆಗೆ ಯಾರು ತೊಗೊಂಡಿರ್ತಾರೋ ಅವ್ರ ಮನೆಗೆ ಹಾಲು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇದೊಂದು ಪಪ್ಪನ ಜೊತೆ ಕುಂತ್ಕೊಂಡು ಸಪ್ರೇಟಾಗಿ ವ್ಲಾಗ್ ಮಾಡಬೇಕು ಅನ್ನೋದು ಐತೆ ನನಗೆ. ಸೊ ಅಲ್ಲಿ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಅಂತ ಬಂದ್ರೆ ನಾ ಇವಾಗ ಬಿಸ್ನೆಸ್ ಅದು ಏನೂ ಇಲ್ಲ. ಸೊ ಪಪ್ಪನ ಜೊತೆ ಸಪೋರ್ಟಿವ್ ಆಗಿ ಹಾಲು ಮಾರಾಕತ್ತೀನಿ. ನೆಕ್ಸ್ಟ್ ನನಗೇನೈತೆ ಅಂದ್ರೆ ಒಂದು ದೊಡ್ಡ ಒಳ್ಳೆ ಯೂಟ್ಯೂಬರ್ ಆಗಬೇಕು, ಒಂದು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅನ್ನೋದೈತಿ. ಸೊ ಅದಕ್ಕೆ ಎಷ್ಟು ಎಫರ್ಟ್ಸ್ ಹಾಕ್ಬೇಕಂತ ಹಾಕತ್ತೀನಿ. ಸೊ ಇದಿಷ್ಟು ನನ್ನ ಸೆಲ್ಫ್ ಇಂಟ್ರೊಡಕ್ಷನ್. ಆ್ಯಂಡ್ ಆದಷ್ಟು ಬೇಗ ಏನೋ ಒಂದು ನಿಮ್ಮ ಮುಂದೆ ಮಾಡ್ತೀನಿ. ಅದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಯಾವಾಗಲೂ ಇದ್ದೇ ಇರಲಿ ಅಂತ ಕೇಳ್ಕೊತ ಈ ನನ್ನ ಚಿಕ್ಕ ಇಂಟ್ರೊಡಕ್ಷನ್ಗೆ ಚೊಕ್ಕದೊಂದು ವಿರಾಮ ಕೊಡ್ತೀನಿ. ಆ್ಯಂಡ್ ಈ ಟಾಸ್ಕಿಗೆ ನಂದು ಇಲ್ಲಿಗೆ ಫುಲ್ ಪಾಯಿಂಟ್. ನೆಕ್ಸ್ಟ್ ನಮ್ಮ ಪಜ್ಜು ಬಾಯ್ ಬರ್ತಾರೆ. ಈಗ ಅವ್ರು ಯಾವ ಥರ ಏನು ಮಾತಾಡ್ತಾರ ನೋಡೋಣಂತ. ನೀನು ಎಂದು ಮರೆಯದೆ ಇರುವ ಒಂದು ನೆನಪು ಯಾವುದು? ನಾನು ನೆನಪಿಲ್ಲ ಫ್ಯಾಮ್ಲಿ ಒಂದು ಬಗ್ಗೆ ನಾನೇ ಹೇಳ್ತೀನಿ. ಈ ಒಂದು ಮರೆಯೋಕ್ಕಾಗಲಾದ ಕ್ಷಣ ಅಂದ್ರೆ ಅಗಳ ಇಲ್ಲೊಂದು ರೀಲ್ಸ್ ಮಾಡ್ರ ಅವ್ರು. ಅದೇನಂದ್ರೆ ಇವ್ರು ಭಾಳ ಬಡವ್ರು ಅದಾರಂತ. ಹೇಮಂತಣ್ಣ ಎದಕ್ಕಂತ ಕೇಳ್ತಾನೆ, ಎಷ್ಟು ಬಡವ್ರು ಇದೀವಿ ಅಂತಂದ್ರೆ ಹೆಂಗೆ ಹೇಳಿ ಅಂತ ಗೊತ್ತಾಗಲಿಲ್ಲ ಅಂತ. ಅವ್ರು ಕೇಳ್ತಾರೆ ಬಾಯಿಲಿ ಹೇಳಿ ಅಂತಂದು. ಆಗ ಇವ್ರು ಹೇಳ್ತಾರೆ ನಾನು ಹುಟ್ಟಕ್ಕೆ ಮುಂದಾಗ ಬರೇ ಬತ್ಲಾನ ಹುಟ್ಟಿನ ಅಷ್ಟು ಬಡವ್ರು ಇದ್ದೀವಿ ನಾವು, ಬಟ್ಟೆ ತೊಗೊಳಕ್ಕೆ ರೊಕ್ಕ ಇದ್ದಿದ್ದಿಲ್ಲ ಅಂತ ಹೇಳಿದ್ರೆ. ಇದು ಇವ್ರದ್ದು ನಂದೊಂದು ಸವಿ ನೆನಪು. ಒಟ್ಟು ಮರೆಯಂಗಿಲ್ಲ ರೀ ಈ ಡೈಲಾಗ್ ನಾನು ಇವ್ರದ್ದು. ಸೊ ಇವ್ರಿಗೆ ಸಾಕು ಜೀವ ತಿಂದಿದ್ದು ವಿಡಿಯೋ ಲ್ಯಾಗ್ ಮಾಡಂಗಿಲ್ಲ. ನೆಕ್ಸ್ಟ್ ನಮ್ಮ ಪ್ರೇಮ್ ಕುಮಾರ್ ಅವ್ರಿಗೆ ಹೋಗೋಣ. ಅವ್ರು ಏನು ಹೇಳ್ತಾರೆ ನೋಡೋಣಂತ. ಇನ್ನು ಒಂದು ಕೆಟ್ಟ ಮೆಮೊರಿ ಹೇಳು. ಸೊ ಗೈಸ್ ನನ್ನ ಕೆಟ್ಟ ಮೆಮೊರೀಸ್ ಏನೂ ಇಲ್ಲ ಅಂತ ಹೇಳ್ತೇನೆ ನಾನು. ಸೊ ಫ್ಯಾಮಿಲಿಯವ್ರಿಗೆ ಏನೋ ಕೆಟ್ಟ ಮೆಮರೀಸ್ ಇಲ್ಲ ಅಂತ, ಯಾವಾಗಲೂ ಹಿಂಗೆ ಖುಷಿಯಾಗಿ ಇರಲಿ ಅಂತ ನಾವು ವಿಶ್ ಮಾಡೋಣ ಅಂತ. ನೆಕ್ಸ್ಟ್ ಡೈರೆಕ್ಟಾಗಿ ಹಿಂಗೆ ಅಷ್ಟಾರಂತರ ಎಲ್ಲಿಗೆ ಹೋಗುತ್ತಂದ್ರೆ ಇಲ್ಲಿಗೆ ಹೋಗುತ್ತಿರೋದು. ಕ್ವಶನ್ ಬಂದಿದ್ದು ನಮ್ಮ ಹ್ಯಾಪಿ ಫ್ಯಾಮ್ಲಿ ಬಗ್ಗೆ ಪ್ಲಸ್ ಆ್ಯಂಡ್ ಮೈನಸ್ 2 ಹೇಳು. ಪ್ಲಸ್ ಅಂದ್ರೆ ನಮ್ಮದು ಫ್ಯಾಮ್ಲಿ ಯಾವಾಗಲೂ ಖುಷಿಯಾಗಿರುತ್ತೆ ರೀ, ಅದು ಒಂದು. ಮೈನಸ್ ಏನಪ್ಪ ಅಂದ್ರೆ ಒಂದ ದಿವಸಕ್ಕೆ ಆಗಲ್ರಿ ಅದು. ಅದೊಂದು ರೀಲ್ ಆಗ್ಬೇಕಂದ್ರೆ ಒಂದು 2 ತಾಸು 3 ತಾಸು ಬೇಕ್ರಿ. ಇಲ್ಲ ಈ ಸಂಡೆ ಅಲ್ಲಿಗೆ ಮುಂದಿನ ಸಂಡೇನೇ ರೀ ಅದು. ಇನ್ನೊಂದು ಟೈಮಿಂಗ್ ಸೆನ್ಸ್ ನಮ್ಮ ಫ್ಯಾಮಿಲಿಯಾಗ ಇಲ್ರಿ, ಅದು ಒಂದೇ ರೀ. ನಾವು ಒಂದು ದಿವ್ಸ ಬಂದ್ರೆ ಅವ್ರು ಬರಂಗಿಲ್ಲ, ಅವ್ರು ಬಂದ್ರೆ ಅವ್ರು ಬರಂಗಿಲ್ಲ. ಟೈಮ್ ಅನ್ನೋದು ಗೊತ್ತಿಲ್ಲ ಬಿಡ್ರಿ, ಹಂಗಾಗೈತ್ರಿ ಇದು. ಸೊ ನಮ್ಮ ಫ್ಯಾಮಿಲಿಯಾಗ ಅದು ಒಂದು ಟೈಮಿಂಗ್ ಸೆನ್ಸ್ ಒಂದು ಇಲ್ರಿ ಅಷ್ಟೇ. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಸಲ ಒಂದೊಂದು ಕೆಲಸ ಇರ್ತಾವ ರೀ. ಸೊ ಸಂಡೇ ಎಲ್ಲರೂ ಬರ್ತೀವಿ ಅಂತ ಅಂತಾರೆ, ಆದರೂ ಮಧ್ಯಾಹ್ನ ಹಿಂಗೆ ಆಗ್ಬಿಡ್ತ್ರಿ. ನಾರ್ಮಲ್ ನಾವು ಮನೆಯಾಗಿದ್ದವ್ರು ಸಮಕ್ಕೆ ಬರ್ಬೇಕಂದ್ರೆ ಒಂದೊಂದು ಸಲ ಮಧ್ಯಾಹ್ನ ಆಗ್ಬಿಡ್ತ್ರಿ. ಸೊ ಟೈಮಿಂಗ್ ಸೆನ್ಸ್ ಇಲ್ಲರಿ, ಅದು ಬಿಟ್ಟರೆ ನಮ್ಮ ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿನ ರೀ. ಈ ಕ್ವಶನಿಗೆ ನಾನು ನಡ್ಬರ್ಕ್ ಸ್ವಲ್ಪ ಮಾತಾಡ್ತೀನಿ. ಈ ಪರ್ಟಿಕ್ಯುಲರ್ ಏನು ಶೂಟ್ ಮಾಡಕತ್ತಾರೆ ಈ ವ್ಲಾಗ 3 ವಾರದ ಹಿಂದೆ ಈ ಕಂಟೆಂಟ್ ಬರ್ದೈತೀನಿ. ಒಂದನೇ ವಾರ ಅಣ್ಣನಿದ್ರ ಹೋತು, 2ನೇ ವಾರ ನನ್ನಿದ್ರ ಹೋತು, 3ನೇ ವಾರ ಇವ್ರಿದ್ರೆ ಹೊಕ್ಕೈತಂತ ಮಾಡಿದ್ದೆ. ಬಂದಾರಿ ಇವ್ರು. ಹೋದ ವಾರ ನಂದೊಂದು ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗಿ ಏನೇನೋ ಆತ. ನಂದು ಏನೇನೋ ಆತ. ಅಣ್ಣ ಒಂದು ದಿವಸ ಮುಂಜಾನೆ 9:30 10ಕ್ಕೆ ಹೋಗಂಬಂತ ಹೇಳಿದ್ರೆ ಮಧ್ಯಾಹ್ನ 3ಕ್ಕೆ ಬಂದ್ರೆ
ಸ್ವಲ್ಪ ನಂದು ಅವತ್ತು ಪೂರ್ತಿ ನನಗೆ ಅದೊಂದು ಹೊಲಸು ಚಟ ಐತ್ರಿ. ಏನಂದ್ರೆ ನನಗೆ ಆಗಂದಿದ್ದು ಆಗ್ಬೇಕು, ಆಗಲಿಲ್ಲ ಫುಲ್ ಮೈಂಡ್ ಡಿಸ್ಟರ್ಬ್ ಆಗಿ ಅವತ್ತೊಂದು ದಿವಸ ನಾನು ಏನೂ ಕೆಲಸ ಮಾಡಲ್ಲ. ಅದೊಂದು ಕೆಟ್ಟ ಚಟ ಐತಿ, ಅದು ಬಿಡಬೇಕಂತ ಟ್ರೈ ಮಾಡಕತ್ತೀನಿ, ಬಿಡೋಣ ಅಂತ. ಸೊ ಈ ವ್ಲಾಗ್ ನೆಕ್ಸ್ಟ್ ನಮ್ಮ ಕ್ವಶನ್ ನಮ್ಮ ರೆಡಿಯಾಗಿ ನಿಂತು ಬಿಡ್ರ ಸಾವ್ಕಾರ ಹೋರಿ. ನ್ಯೂಸ್ ರಿಪೋರ್ಟರ್ ಥರ 1 ನಿಮಿಷ ಮಾತಾಡು, ಅಲ್ಲಿ ಇರುವುದರ ಬಗ್ಗೆ ನ್ಯೂಸ್ ಹೇಳು. ನನ್ನ ಟಾಪಿಕ್ ಏನಂದ್ರೆ ನ್ಯೂಸ್ ರಿಪೋರ್ಟರ್ ಥರ 1 ನಿಮಿಷ ಮಾತಾಡು, ಅಲ್ಲಿ ಇರೋದರ ಬಗ್ಗೆ ನ್ಯೂಸ್ ಹೇಳು. ಸೊ ನನ್ನ ಹೆಸರು ಕಾರ್ತಿಕ್ ಬಿ ಜಾಲಿಯಾಳ್ ಅಂತ. ನಾವು ಇರೋದು ಹಿರೇಉಪನಾಳದಲ್ಲಿ. ಇವತ್ತಿನ ನ್ಯೂಸ್ನಾಗ ಏನು ಹೇಳ್ಬೇಕಪ್ಪ ಅಂದ್ರೆ, ಶುಭ ಸಂಜೆ ಎಲ್ಲರಿಗೂ. ನ್ಯೂಸ್ನಾಗ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ನಂಗೆ. ಆದರೂ ನಾ ಹಿರೇಪಟ್ಟಣದಲ್ಲಿ ಇರ್ತೀನಿ. ನಮ್ಮ ಊರಲ್ಲಿ ಒಂದು ಶರಣಬಸವೇಶ್ವರ ಒಂದು ದೇವಸ್ಥಾನ ಇದೆ. ಅದು 3ನೇ ತಿಂಗಳಲ್ಲಿ ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡುತ್ತೇವೆ. ಈಗ ಮೊನ್ನೆ ರೀಸೆಂಟಾಗಿ ಜಾತ್ರೆ ಮುಗಿದಿದೆ. ನೆಕ್ಸ್ಟ್ ಇಯರ್ ಬರುತ್ತೆ, ನಾವು ಇರ್ತೀವಿ, ನಮ್ಮ ಹ್ಯಾಪಿ ಫ್ಯಾಮ್ಲಿ ಎಲ್ಲರೂ ಬರ್ತಾರೆ. ನೀವು ಬರ್ರಿ, ಎಲ್ಲರೂ ಕೂಡಿ ಜಾತ್ರೆ ಮಾಡೋಣ. ಸೊ ಫ್ಯಾಮಿಲಿ ನಮ್ಮ ಕಾರ್ತಿಕ್ ಅವ್ರದ್ದು ಮುಗಿದೈತಿ. ಇವಾಗ ನೆಕ್ಸ್ಟ್ ಡಿ ವಿನ್ನೋ ಅವ್ರದ್ದು ಐತಿ. ಅವ್ರಿಗೆ 2 ಚೀಟಿ ಸೊ ಫ್ಯಾಮಿಲಿ ಈಗ ನಮ್ಮ ಡಿ ವಿನ್ನೋರಿಗೆ ಏನು ಬಂದೈತಿ ಅಂದ್ರೆ, ಒಂದು ಮೂವಿ ಡೈಲಾಗ್ ಹೇಳು, ಬಟ್ ನೀನೇ ಹೀರೋ ಥರ ಆ್ಯಕ್ಟ್ ಮಾಡೋಂತ ಐತಿ. ನೋಡುವ. ಲೇಡೀಸ್ ಆ್ಯಂಡ್ ಲೇಡೀಸ್ ಒಬ್ರೊಬ್ರು ಬರ್ತಿರೋ, ಒಟ್ಟಿಗೆ ಬರ್ತಿರೋ. ನಮ್ಮ ವಿನ್ನೋ ಅವ್ರಿಗೆ ಏನು ಬಂದೈತೆ ಅಂದ್ರೆ, 30 ಸೆಕೆಂಡ್ ಮಗು ಥರ ಮಾತಾಡಿಲ್ಲ, ಬೇರೆಯವ್ರ ಹತ್ರ ಆದರೂ ಮಾತಾಡ್ಸಂತ. ಅವ್ರು ಮಾತಾಡಲಿಲ್ಲ, ಡೈರೆಕ್ಟಾಗಿ ಹಿಂಗೈತೆ ಆಪ್ಷನ್ ಬಂದಾಗ ಎಲ್ಲರೂ ಜಂಪ್ ಆಗಿ ಆಗ್ತಾರೆ. ಸೊ ವಿನ್ನೋ ಅವ್ರು ಯಾರ ಕಡೆ ಜಂಪ್ ಆಗ್ಯಾರ ಅಂದ್ರೆ, ನನ್ನ ಕೈ ಯಾರನ್ನ ತೋರ್ಸಕತ್ತೈತೆ ಮಾತಾಡು ಪಟ್ ಪಟ್ ಮಾಡು ಏನಂತ ಸಾಚಿ ಆಂಟಿ, ನೀವು ಈ ವಿಡಿಯೋ ನೋಡಕತ್ತಿದ್ರೆ ಹೇಮಂತ್ ಅಣ್ಣಗ ಡೈಲಿ ಸಾಚಿ ಹೆಂಗೆ ಮಾಡ್ತಾನೆ ನೋಡ್ತಾ ಇಲ್ರಿ, ಯಾರು ಗೊತ್ತಿಲ್ಲ ಅಂತ ಹೇಳಕತ್ತೇನ್ರಿ. ಅವ ಸ್ವಲ್ಪ ಕೈ ತೋರಿ ಅವನಿಗೆ. ಚಾದಾಗ ಸ್ವಲ್ಪ ಏನಾರ ಸೈಡಿಗೆ ಏನು ಹಾಕಿ ಕೊಟ್ಬಿಡ್ರಿ, ನನಗೆ ಗೊತ್ತಿಲ್ಲ ಅನ್ನಕತ್ತಾನ. ಚಾದ ಬಿಸ್ಕಿಟ್ ಬಟ್ರ್ ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಸಾಚಿ ಆಂಟಿ ಇವಾಗ ಏನೋ ಮಾಡತ್ತ ನೋಡ್ರಿ, ನಿಮ್ಮ ಮಗಳಂಗೆ ಮಾಡ್ತಾ ಫ್ಯಾಮಿಲಿ. ಇಷ್ಟೊತ್ತನ ನಮ್ಮ ವಿನ್ನೋರ್ದು ಕಂಪ್ಲೀಟ್ ಆಗೈತಿ. ಈಗ ನೆಕ್ಸ್ಟ್ ನಮ್ಮ ಸಾಗರ್ ಅಣ್ಣ ಐತಿ. ಸಾಗರಂದ ಆಗಲೇ ಹೇಳೇನೆ, ಬುಕ್ ನನಗೂ ಆಗೋ ಚಲೋ ಆಗುತ್ತೆ. 10 ಸೆಕೆಂಡ್ ಸ್ಲೋ ಮೋಷನ್ ವಾಕ್ ಮಾಡು. ಭರ್ಜರಿ ಕೊಟ್ಟಿರಲಿ ನೀವು. ಥ್ಯಾಂಕ್ ಯು. ಕನ್ನಡ 5 ಟಂಗ್ ಟ್ವಿಸ್ಟರ್ಸ್ನ ಸಾಗರನ ಕಡೆ ಹೇಳಿಸು ಅಂತ ಐತಿ. ಹೇಳ್ರಿ. ನನಗೆ ಗೊತ್ತಿಲ್ಲ. ಸೊ ಇದ್ರೊಳಗೆ ಏನೈತೆ ಅಂದ್ರೆ, 5 ಕನ್ನಡ ಟಂಗ್ ಟ್ವಿಸ್ಟರ್ಸ್ ಹೆಸರೈತಿ. ಅದೇನಂದ್ರೆ, ಒಂದು ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಒಂದು ಏರಿಕೆರಿ ಕುರಿಮರಿ ಕರಾಮುರಿ ಮೇಯ್ತಿತ್ತು. ಆಮೇಲೆ ಗುಬ್ಬೆ ಪುಕ್ಕ, ಕಾಗೆ ಪುಕ್ಕ, ಗುಬ್ಬೆ ಪುಕ್ಕ. ಸೊ ನೆಕ್ಸ್ಟ್ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ 4ನೇದು. ಆಮೇಲೆ ಲಾರಿ ರೈಲು ಲೈಲು. ಸೊ ಅದು ಅನ್ನಕ್ಕೆ ಬರಲ್ರಿ. ಸೊ ಅದಕ್ಕೊಂದು 5 ನಂದು ಟಂಗ್ ಟ್ವಿಸ್ಟರ್ಸ್ ಇತ್ತು. ಸಾಗರ್ ಅವ್ರ ಮೇಲೆ ಬಂದಿತ್ತು, ಬಟ್ ಸಾಗರ್ ಹಾಳಾಕತ್ತೀರಿ ಬ್ಯಾಡ್ ಅಂತೇಳಿ ನಮ್ಮ ಮನಸ್ಸು ಕರೆಕ್ಟ್. ಅಯ್ಯೋ ಒಳ್ಳೆ ಅವ್ರಂಗ ಮಾಡೋಕೆ ಈಗ ಇಷ್ಟು ಜನದಾಗ ಒಬ್ಬರನ್ನ ಯಾರನ್ನ ನೀವು ಕಾಪಿ ಮಾಡ್ಬೇಕು. ಅವ್ರ ಆ್ಯಕ್ಷನ್ ಎಲ್ಲ ಡೈಲಾಗ್ ಎಲ್ಲ ಕಾಪಿ ಮಾಡಿ ಹೋಗ್ಬೇಕು. ಸೊ ನಮಸ್ಕಾರ ಫ್ಯಾಮಿಲಿ, ಈ ವಿಡಿಯೋ ದಂಡಿ ಮಠ ನೋಡ್ರಿ. ದಂಡಿ ಮಠ ನೋಡಿದ್ಮ್ಯಾಗ ಆತ್ ನೋಡ ನನ್ನ ವಿಡಿಯೋ ಇಷ್ಟ. ನನ್ನ ಮಾನ ಮರ್ಯಾದಿ ಹೊರಲ್ಲಾರ ತೆಗೆದು ಬೇಡ್ರಿ, ಇಲ್ಲಿ ಒಬ್ಬನ ಸಾಕು. ನಮಸ್ಕಾರ ಫ್ಯಾಮಿಲಿ ಅಂತ ನಾ ಎಂದೂ ಅಂದಿಲ್ಲ, ಬೈ ಅಂದಿಲ್ಲ. ಈ ನಿಮ್ಮ ಒಳ್ಳೆ ಹುಡುಗನ ನಮಸ್ಕಾರ, ಸ್ವಾಗತ ಸುಸ್ವಾಗತ. ಹೆಂಗೆ ಆಕ್ಷನ್ ಮಾಡ್ತಾರೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ಸ್ವಾಗತ ಸುಸ್ವಾಗತ. ಮತ್ತೊಂದು ಹೊಸ ಬ್ಲಾಗಿಗೆ ಬರ್ರಿ. ಎಲ್ರಿ ತಪ್ಪ್ರಿ. ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ಸ್ವಾಗತ ಅಂತ ಮತ್ತೊಂದು ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಏನೋ ಅಲ್ರಿ, ಒಂದ್ ಸ್ವಲ್ಪ ಟ್ರೈ ಮಾಡ್ಯಾರಿ. ಓಕೆ ಇದಕ್ಕೆ ಸ್ಯಾಂಕ್ಷನ್ ಮಾಡ್ತೀನಿ. ನೆಕ್ಸ್ಟ್ ಇವ್ರಿಗೆ ಏನು ಚೀಟಿ ಬಂದೈತಂದ್ರೆ, ನೀನು ಇನ್ನೂ ಒಂದು ಎಕ್ಸ್ಟ್ರಾ ಟಾಸ್ಕ್ ಮಾಡು. ಈಗ ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಚೀಟಿ ತೆಗಿಬೇಕ್ರಿ. ಸಾಗರ ಅಂತೂ. ಸೊ ಫ್ಯಾಮಿಲಿ ನೆಕ್ಸ್ಟ್ ನಮ್ಮ ಪ್ರೇಮ್ ಕುಮಾರ್ ಅವ್ರಿಗೆ ಏನು ಬಂದೈತೆ ಅಂದ್ರೆ, ಒಂದು 20 ಸೆಕೆಂಡ್ ಒಂದು ಯಾವ್ದಾದ್ರು ಕನ್ನಡ ಹಾಡು ಹೇಳ್ಬೇಕಂತ ಬಂದೈತಿ. ನೋಡೋಣ ಅವ್ರು ಯಾವ್ದು ಹಾಡು ಆಡ್ತಾರ, ಅದಕ್ಕೆ ಹಿಂದೆ ನಾವು ಸೋ ಅಂತಿರ್ತೀವಿ. ಯಾವ್ದು ಆಡ್ಬೇಕಣ್ಣ? ಅಣ್ಣ ಬಾ, ನಿಮ್ಮ ದೋಸ್ತನ ಹಾಡು ಬಂದೈತಣ್ಣ.
ಸರ್ ನೋಡ್ರಿ ಪ್ರೀತಿ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರ್ಯಾರು. ಇದೇನಾ ಪ್ರೀತಿ ಆಟ, ಇದೇನಾ ಪ್ರೀತಿ ನೋಟ, ಅದೆಲ್ಲಿ ಅಂತ ನಾನು ನಿನ್ನ ಹೇಗೆ ಹುಡುಕಲಿ. ಪ್ರೀತಿ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು 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 ಸೊ ಫ್ಯಾಮ್ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಯಾವ್ದಂದ್ರೆ ಚಿಟ್ ಆ್ಯಂಡ್ ಆ್ಯಕ್ಟ್ ವ್ಲಾಗ್. ಆ್ಯಂಡ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಈ ವ್ಲಾಗ್ದಾಗ ನಮಗೆ ಸಪೋರ್ಟ್ ಮಾಡಿದಂಥ ಹೇಮಂತ್ ಅಣ್ಣ ಆಗಿರ್ಬೋದು, ನಮ್ಮ ದ ನೇಮ್ ಇಸ್ ಕಾರ್ತಿಕ್ ಅವರಾಗಿರ್ಬೋದು, ಡಿ ವಿನ್ ಅವರಾಗಿರ್ಬೋದು, ನಮ್ಮ ಸಾಗರ್ ಅವರಾಗಿರ್ಬೋದು, ಈ ಕಡೆ ನಮ್ಮ ಮೆಕ್ಯಾನಿಕ್ ಪಜ್ಜು ಅವ್ರು ಅದಾರ, ಈ ಕಡೆ ಪ್ರೇಮ್ ಕುಮಾರ್ ಅವ್ರು ಅದಾರ. ಆ್ಯಂಡ್ ಮೇನ್ ಥ್ಯಾಂಕ್ಸ್ ಯಾರಿಗಂದ್ರೆ ನಮ್ಮ ಕ್ಯಾಮ್ರಾಮ್ಯಾನ್ ಬಿಹೈಂಡ್ ದ ಸೀನ್ ನಿಂತಾರೆ. ಅವ್ರಿಗೆ ಆಮೇಲೆ ಒಂದು ಫೋಟೋ ಏನೊಂದು ಹಾಕ್ತೀನಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸಪೋರ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ನನ್ನ ಒಂದು ಕರೆಗೆ ಹೋಗೊಟ್ಟು ಬಂದಿದ್ದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳಲ್ರಿ, ಹೃದಯಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಡೈಲಿ ಹೊಸ ಹೊಸ ಕಂಟೆಂಟ್ಗಳ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನೋಡೋ ಜವಾಬ್ದಾರಿ ಯಾವತ್ತಿದ್ರೆ ನಿಮ್ದೆ ಅಂತ ಹೇಳ್ತಾ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಎಲ್ಲರೂ ಆರಾಮಿರ್ರಿಪ್ಪ. ಜೈ ಹಿಂದ್ ದೋಸ್ತು. ಅಲ್ಲಿ ನಿಂದ್ರಿ ಅಲ್ಲಿ ನಮ್ಮ ಮನೆ ದೇವರು ಕಜ್ಜಿ ನಾಯಿ ನನ್ ಮಗ. ನಾ ಅದೇ ಹೆಂಗ್ ಬರ್ತ, ನಾ ಬರೀ ಒಂದ ಬರ್ತೀನಿ. ನಾನು ಮಾತಾಡ ನಂದು ಯಾಡಾಗಿರಕ್ಕಿಲ್ಲ ಇದ ಕ್ವಶನ್ ನನಗೆ ಬಂದಿತ್ತಾರ, ನಾನು ಹೇಳ್ತಿದ್ದೆ. ಹೀಗೂ ಉಂಟೆ ನೆಕ್ಸ್ಟ್ ಇದು ಯಾಕ ಹೋರ್ ಅನ್ಸವಲ್ದ. ಇಲ್ಲ ಹೇಳ್ರಿ, ಹೀರೋ ಮಾಡಿರಿ. ನಿಮ್ ಇರೋಣ ನೋಡ್ರಿ, ನಂಗೆ ಹೀರೋನ ಇಲ್ರಿ. ಓಕೆ, ನಮ್ ಬ್ರೋರ್ ಹೇಳ್ಕೊಟ್ರ ನಾವು ಮಾಡಾಕತ್ತೀವಿ. ಸೊ ಫ್ಯಾಮಿಲಿ ರಿಹರ್ಸಲ್ ಕೊಟ್ರಿ. ಈಗ ಅಣ್ಣ ನೆಕ್ಸ್ಟ್ ಆಕ್ಷನ್ ಕಟ್ ಈಗ ಡೈರೆಕ್ಟ್ ರೋಲಿಂಗ್ ಕ್ಯಾಮ್ರಾ ಆಕ್ಷನ್ ಆಯ್ತಲ್ರಿ. ಎದಕ್ ಬರ್ಬೇಕ್ರಿ ಅದು? ಎದಕ್ ಬರ್ಬೇಕಂದ್ರೆ ಇಲ್ಲಿ ನಾವು ಕಂಟೆಂಟ್ ನೋಡಕ್ ಬರ್ಬೇಕು, ಇಲ್ಲ ನಮ್ ಕಂಟೆಂಟ್ ನೋಡಕ್ ಬರ್ಬೇಕು, ಇಲ್ಲ ನಮ್ ಬ್ಲಾಗ್ ನೋಡಕ್ ಬರ್ರಿ, ಮುಗೀತು. ಏನಾದ್ರು ಮಾತಾಡಿಲ್ಲ, ಬೇರೆ ಬರ್ತಾಗ ಮಾತಾಡ್ಸಿ. ಅಣ್ಣ ನೀನ ಬಾಣ, ನನ್ ದೋಸ್ತ್ ಇಲ್ಲ, ನೀನು ನನ್ ದೋಸ್ತ್ ಹೌದಾ ಅಲ್ಲ? ಇದು ಆಟಕ್ಕೆ ಸಂಬಂಧ ಇಲ್ಲ, ಬರಬೇಕು. ಅಲ್ಲೋಡ್ರಿ ಹಂಗ ಸ್ಟಾರ್ಟಿಂಗ್ ಯೋಚನೆ ಮಾಡ್ಬೇಕಾಗಿತ್ತು, ಏನೇನ್ ಬರ್ತೈತೆ ಅನ್ನೋದು ನಮ್ ಡಿ ವಿನ್ ಸ್ಟಾರ್ಟಿಂಗ್ ಯೋಚನೆ ಮಾಡ್ಬೇಕಾಗಿತ್ತು. ನೀ ನನ್ ದೋಸ್ತ್ ಹೌದಾ ಅಲ್ಲ? 30 ಸೆಕೆಂಡ್ ಬೈ 30 ನಿಮಿಷ ಅಲ್ಲ, 30 ಸೆಕೆಂಡ್. ಏನಂತ ಮಾತಾಡ್ಬೇಕ್ರಿ ಅದು ಗೊತ್ತಾಗಬಲ್ದು. ಆಯ್ತು, ನಾನು ಮಾತಾಡ ಏನಂತ ಮಾತಾಡ್ಲಿ. ನಮ್ಮ ಟಾಸ್ಕ್ನ ನಾವು ಪ್ರೇಮಣ್ಣವ್ರು ಕೊಡಾಕತ್ತೀವಿ. ಹತ್ವಾ ಐನ್ ಪಜ ಕುಂದ ನೋಡ, ಎದ್ನೂರು ಪಜ ತಡ್ರಿ. ಈಗ ಟ್ವಿಸ್ಟ್ ಬಂತು. ನಮ್ಮ ಟಾಸ್ಕನ್ನು ನಾವು ಮೆಕ್ಯಾನಿಕಲ್ ಮೇಸ್ತ್ರಿಯವ್ರಿಗೆ ಕೊಡ್ತಾ ಇದ್ದೀವಿ. ಮುಗೀತು, ಗೊತ್ತಿಲ್ಲ ಮಾತಾಡ್ಬೇಕು, ಅದೇ ಟಾಸ್ಕ್ ಮತ್ತೀಗ. ಇಲ್ಲ ಹರಡಕತ್ತಿದ್ದೆ ರೀ, ಬರೀ ಅವ್ನ ಹೆಸರು ತೊಗೊಂಡಿದ್ದಕ್ಕೆ ಹೆಂಗ ಟನ್ 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 ಅಂದ ಭಾಳ ದೊಡ್ಡದು ಬಂದ್ಬಿಡ ನನಗೆ. ಯಾವ್ದ್ರ ಗಿಡ ಇದ್ರ ನೋಡ, ಅದು ಎಷ್ಟು ದೊಡ್ಡ ಟಾಸ್ಕ್. ಹುಡುಕಾಕತ್ತೀನಿ. ನಾವು ಈಗ ಈ ಟಾಸ್ಕ್ ಅನ್ನು ಮುಗಿಸಿದ್ದೇವೆ. ಹೊಸ ಮಂದಿರ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕಾಗಿ ನಮ್ಮ ಕಡೆಯಿಂದ 500 ಹೇಮಂತ್ ಅವ್ರೆ 500 ರೂಪಾಯಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಹೇಮಂತ್ ಮಾಮ ಎಲ್ಲಿದೀಯಾ? ಅಷ್ಟೇ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.